ಕಳೆದ ವಾರ ನಾನು ಬೆಂಗಳೂರಲ್ಲಿ ಕಸದ ಮಾಫಿಯಾಗೆ ಸರೆಂಡರ್ ಆದಂಥ ಮುಖ್ಯಮಂತ್ರಿ ಅಂತೇಳಿ ಪತ್ರಿಕಾ ಸಂದರ್ಶನ ನಾನು ಮಾಡಿದ್ದೆ. ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೆ. ಸುಮಾರು 10ಕ್ಕೂ ಹೆಚ್ಚು ದಾಖಲೆಗಳು ನಾನು ಬಿಡುಗಡೆ ಮಾಡಿದ್ದೆ. ಅದರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟನ್ನು ಕೂಡ ಈ 39,000 ಕೋಟಿ ಏನು ಹಣ ಇದೆ, ಅದು ಬೆಂಗಳೂರು ನಾರ್ತ್ ಸೌತ್ ಅಂತೇಳಿ ಟೆಂಡರ್ ಕರೆದಿದ್ದೀರ, ಅದು ಒಬ್ಬರ ಪಾಲಾಗಕ್ಕೆ ಅವಕಾಶ ಒಳ್ಳೇದಲ್ಲ. ಮತ್ತೆ ಈ 39,000 ಕೋಟಿ ಬೆಂಗಳೂರ ಜನರ ಪಾಲಿಗೆ ದೊಡ್ಡ ಹೊರೆ ಆಗ್ತೈತೆ. ಮನೆ ಟ್ಯಾಕ್ಸ್ ಎಷ್ಟು ಬರುತ್ತೋ ಅಷ್ಟು ಕಸದ ಟ್ಯಾಕ್ಸೂ ಅಷ್ಟೇ ಬರುತ್ತೆ ಈಕ್ವಲ್ ಆಗಿ. ಆ ಸ್ಥಿತಿಗೆ ತಲುಪುವಂತ ಒಂದು ದೊಡ್ಡ ಹಗರಣ ಇದು ಅನ್ನೋದು ಮಾತನ್ನ ನಾನು ಹೇಳಿದ್ದೆ. ಒಂಥರ ಬೆಂಗಳೂರಿನ ವೇಸ್ಟ್ ಇಂದ ಹಣ ಮಾಡೋದು ಹೆಂಗೆ ಅಂತ ಕಾಂಗ್ರೆಸ್ ಅವರು ಕಲ್ತು ಬಿಟ್ಟಿದ್ದಾರೆ. ಕಸದಿಂದ ಕಾಸು ಹೊಡೆಯುವಂತ ಒಂದು ಸಂಚಿದು. ಬೆಂಗಳೂರಿನ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಗಾರ್ಬೇಜು ಒಂಥರ ಲಗೇಜು, ಬೆಂಗಳೂರು ಜನತೆಗೆ ಡ್ಯಾಮೇಜು. ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಲಗೇಜು, ಬೆಂಗಳೂರು ಜನತೆಗೆ ಇದು ಡ್ಯಾಮೇಜು. ಇದಕ್ಕೆ ಒಂಥರ ಕಾಂಗ್ರೆಸ್ ಅಲ್ಲಿ ಕರಗತವಾದಂಥ ರಾಜಕೀಯ ಕಲೆ. ಕಸದಿಂದ ರಸ, ಕಸದಿಂದ ಕಾಸು. ಈ ರಾಮ್ಕಿ ಕಂಪನಿಗೆ 339,437 ಈ ಟೆಂಡರ್ ಏನಿದೆ, ಈಗಾಗಲೇ ನಾನು ಉನ್ನತಾಧಿಕಾರಿ ಸಮಿತಿಗೆ ನಾನು ಒಂದು ಪತ್ರವನ್ನು ಬರೆದಿದ್ದೀನಿ. ನೀವು ಬೆಂಗಳೂರವರು, ಅಂಜು ಪರ್ವೇಜ್ ಅವರು, ನೀವು ಬೆಂಗಳೂರು, ನಿಮ್ಮ ಮಕ್ಕಳು ಬೆಂಗಳೂರು, ನಿಮ್ಮ ಮೊಮ್ಮಕ್ಕಳು ಬೆಂಗಳೂರು, ಇದು 3 ತಲೆಮಾರಿಗೆ ಟ್ಯಾಕ್ಸ್ ಕೊಡಬೇಕಾಗ್ತದೆ. ಅದರಿಂದ ನೀವು ಮಾನವೀಯತೆ ಜೊತೆಗೆ ಬೆಂಗಳೂರಿನ ಒಬ್ಬ ನಾಗರಿಕ ಅಂತ ಹೇಳಿ ಕನ್ಸಿಡರ್ ಮಾಡಿ ನೀವು ಕೊಡೋಂಥ ಒಂದು ವರದಿ ಏನಿದೆ, ಅದು ಬೆಂಗಳೂರಿನ ಭವಿಷ್ಯದ ದಾಖಲೆ ಆಗೋತದೆ. ಬರೋಂಥ 2-3 ತಲೆಮಾರು ಜನ ಇದನ್ನ ಯೋಚನೆ ಮಾಡ್ತಾರೆ, ಯಾರಪ್ಪ ಈ ವರದಿ ಕೊಟ್ಟವನು. ಅದಕ್ಕೆ ಸತ್ಯ ಪ್ರಾಮಾಣಿಕತೆಯಿಂದ ವರದಿ ಕೊಡಿ ಅನ್ನೋ ಒಂದು ಪತ್ರವನ್ನು ಕೂಡ ಅಫಿಷಿಯಲ್ ಆಗಿ ನಾನು ಬರೆದಿದ್ದೀನಿ ಅವ್ರಿಗೆ. ಈಗಾಗಲೇ ನಾನು ಲೋಕಾಯುಕ್ತಕ್ಕೆ ಏನೋ ಪ್ರೆಸ್ ಮೀಟ್ ಮಾಡಿ ಮುಗಿಸಿಲ್ಲ. ನಾನು ಲೋಕಾಯುಕ್ತಕ್ಕೆ ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಮೆಮೊರಂಡಮ್ ಅಲ್ಲ, ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ದಾಖಲು ಮಾಡಿದ್ದೀನಿ, FIR ಮಾಡಿಸಿದ್ದೀನಿ. ನಾನು ಹೋದ ದಿನ ಕಸದವ್ರನ್ನೆಲ್ಲ ಕರೆಸಿದ್ರು. ನಾವು ಹೋಗೋಕೆ ಮುಂಚೆ ಎಲ್ಲ ಕಸದವ್ರನ್ನೆಲ್ಲೂ ಲೋಕಾಯುಕ್ತರು ಕರೆಸಿ ಮೀಟಿಂಗ್ ಮಾಡಿದ್ದಾರೆ. ಒಂದು ರಾಜ್ಯಪಾಲರಿಗೂ ನಾನು ಮನವಿ ಕೊಟ್ಟಿದ್ದೀನಿ. ರಾಜ್ಯಪಾಲರು ಈಗಾಗಲೇ ಅವರು ಒಂದು ಸ್ಟ್ರಾಂಗ್ ಲೆಟರ್ನ ಬರೆದಿದ್ದಾರೆ ಅಂತ ಅನಿಸುತ್ತೆ ಅವ್ರಿಗೆ. ಇದು ಬೆಂಗಳೂರು ಜನರ 30 ವರ್ಷದ ಭವಿಷ್ಯ. ಇದು ಏನೋ 30 ತಿಂಗಳಾಗಿದ್ರೆ ಪರವಾಗಿಲ್ಲ. ಈಗ DK ಕುಮಾರ್ಗೆ ಅವ್ರಿಗೆ ಟೈಮ್ ಇದೆ, 12 + 11 23, ಅವ್ರಿಗೆ 23 ತಿಂಗಳು ಟೈಮ್ ಇದೆ. ಇವ್ರು ಟೆಂಡರ್ ಕರೀತಾ ಇರೋದು ಯಾವಾಗ? ಅವ್ರಿಗೆ ಟೈಮ್ ಇರೋದು DK ಕುಮಾರ್ ಅವ್ರಿಗೆ ಕೇವಲ 23 ತಿಂಗಳು, 1 ವರ್ಷ 11 ತಿಂಗಳು ಮಾತ್ರ. ಅವ್ರು ಟೆಂಡರ್ ಕರೀತಾ ಇರೋದು 30 + 30. ಯಾವುದೋ ಒಂದು ಪತ್ರಿಕೆಯಲ್ಲಿ ಬರೆದಿತ್ತು 30 + 5 ಅಂತ. ಅಲ್ಲ, 30 + 30, 60 ವರ್ಷ. ಅಂದ್ರೆ ಎಷ್ಟು ಜನರೇಷನ್ ಆಗುತ್ತೆ? 3 ಜನರೇಷನ್. ಈಗ ಯಾವುದೋ ಜನರೇಷನ್ ಇದೆಯಲ್ಲಪ್ಪ, ಸ್ಟ್ರೈಕ್ ಆಗ್ತಾ ಇದೆಯಲ್ಲ, ಜಲ್ಸಿ, ಆಮೇಲೆ ಜಲ್ಸಿ
ಜನ್ಜಿ, ನೆಕ್ಸ್ಟ್ ಆಲ್ಫಾ, ನೆಕ್ಸ್ಟ್ ಬೀಟಾ. ಈ 3 ಜನರೇಷನ್ ಈ ಕಸದ ಲಾಬಿಯನ್ನ ನೋಡ್ಬೇಕಾಗ್ತದೆ. ಜನ್ಜಿನೂ ನೋಡ್ಬೇಕಾಗ್ತೈತೆ, ಆಲ್ಫಾನು ನೋಡ್ಬೇಕಾಗ್ತೈತೆ, ಬೀಟಾ ಜನರೇಷನ್ ನೋಡ್ತೈತಿ ಇದನ್ನ, ಈ ಹಗರಣವನ್ನು. ಇದು ಬೆಂಗಳೂರು ಜನತೆಗೆ ಕೊಡೋ ನ್ಯಾಯನ ಮಿಸ್ಟರ್ ಡಿ ಕೆ ಶಿವಕುಮಾರ್? ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟ್ರಿ, 3 ವರ್ಷ ಆಯ್ತು ನೀವು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ. 3 ನಯ ಪೈಸದ ಕೆಲಸ ಮಾಡಿಲ್ಲ ಬೆಂಗಳೂರಲ್ಲಿ. ಕಸದ ರಾಶಿ ರೋಡಲ್ಲಿ ಬಿದ್ದಿದೆ. ಎಲ್ಲ ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ತೋರಿಸಿ ಸೌದೌಟಿದೆ. ಪತ್ರಿಕೆಗಳೆಲ್ಲ ಇನ್ನು ಬರೆಯಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದೆ. ಎಲೆಕ್ಟ್ರಾನಿಕ್ ಮೀಡಿಯಾ ತೋರಿಸಲ್ಲ ಅನ್ನೋದು ಅಷ್ಟು ಬಿದ್ದೋಗಿದೆ ಎಲ್ಲ. ಇದೆ ಬ್ರ್ಯಾಂಡ್ ಬೆಂಗಳೂರು. ಟನಲ್ ಮಾಡ್ತೀನಿ ಅಂತ ಹೊರಟ್ರಿ, ಅದ್ರ ಬಗ್ಗೆ ಇನ್ನೊಂದು ದಿನ ಪ್ರೆಸ್ ಮೀಟ್ ಮಾಡ್ತೀನಿ. ನಾನು ಟನಲ್ ರೋಡ್ ಬಗ್ಗೆ ಸಪ್ರೇಟಾಗಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಈ ವಾರದಲ್ಲಿ ಮತ್ತೆ ಪ್ರೆಸ್ ಮೀಟ್ ಮಾಡ್ತೀನಿ. ಅದರಲ್ಲಾಗಿರುವಂಥ ತಪ್ಪುಗಳೇನಿದೆ ಅದನ್ನ ಪ್ರೆಸ್ ಮೀಟ್ ಮಾಡ್ತೀನಿ ನಾನು. ಈಗಾಗಲೇ ಹಿಂದೆ ಉಕ್ಕಿನ ಸೇತುವೆ ಮಾಡ್ತೀನಿ ಅಂತೇಳಿ ಹಣ ಹೊಡೆಯುವ ಪ್ರಯತ್ನ ಮಾಡಿದ್ರಿ. ಜನರ ಹೋರಾಟ ಆಯಿತು. ಬೀದಿಯಲ್ಲಿ ಜನ ಧಿಕ್ಕಾರ ಕೂಗಿದ್ರು ಕಾಂಗ್ರೆಸ್ ಪಾರ್ಟಿಗೆ. ಪ್ರಾಜೆಕ್ಟ್ ನಿಂತೋಯ್ತು. ನಾನು ಬೆಂಗಳೂರು ಜನತೆಗೆ ವಿನಂತಿ ಮಾಡ್ತೀನಿ. ನಾನು ಈ ಒಂದು ದೊಡ್ಡ ಹಗರಣವನ್ನು ಬಯಲಿಗೆ ತಂದಿದ್ದೀನಿ. ಬೆಂಗಳೂರು ಜನತೆ ಪರವಾಗಿ ತಂದಿರೋದು. ಇದರಲ್ಲಿ ನನ್ನ ವೈಯಕ್ತಿಕ ಏನೂ ಇಲ್ಲ. ನಾನು ಒಬ್ಬ ಸಿಟಿಸನ್. ಐ ಆಮ್ ಆಲ್ಸೋ ಎ ಸಿಟಿಸನ್ ಆಫ್ ಬೆಂಗಳೂರು. 16 ತಲೆಮಾರುಗಳು ನಾನು ಬೆಂಗಳೂರಲ್ಲಿ ವಾಸ ಇದ್ದೀನಿ. 16 ತಲೆಮಾರುಗಳು ವಾಸ ಇದ್ದೀನಿ. ನನ್ನ ಕರ್ತವ್ಯ ಇದೆ. ಅಪೋಸಿಷನ್ ಲೀಡರ್ ಆಗಿ ಮೈ ಡ್ಯೂಟಿ ನಾನು ಇದನ್ನ ಬೆಳಕಿಗೆ ತಂದಿದ್ದೀನಿ. ಇಷ್ಟೊಂದು 39,437 ಕೋಟಿ ಹಗರಣ. ನಾನು ಬೆಂಗಳೂರು ಜನತೆಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಇದು ನಿಮ್ಮೆಲ್ಲರ ತಲೆಯ ಮೇಲೆ ಹೊರೆ ಆಗುತ್ತೆ. ನಿಮ್ಮ ಮುಂದೆ ಮಕ್ಕಳ ಮೇಲೆ ಹೊರೆಯಾಗುವಂಥದ್ದು, ಮೊಮ್ಮಕ್ಕಳ ಮೇಲೆ ಹೊರೆಯಾಗುವಂಥದ್ದು. ಅದಕ್ಕೆ ನಾನು ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ ಬೆಂಗಳೂರು ಜನತೆಗೆ, ದಯವಿಟ್ಟು ಪತ್ರ ಚಳುವಳಿಯನ್ನು ಮಾಡಿ. ಯಾವ ರೀತಿ ನಾವು ಸ್ಟೀಲ್ ಫ್ಲೇವರ್ಗೆ ಹೋರಾಟ ಆಗಿತ್ತು, ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ರೆಸಿಡೆಂಟ್ ಅಸೋಸಿಯೇಷನ್, ಎಲ್ಲ ಫ್ಲಾಟ್ ಅಸೋಸಿಯೇಷನ್ಸ್ ಈ ತೆರಿಗೆಯನ್ನು ನೀವು ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಕಸದ್ದು ಒಂದ್ಸರಿ ಗೌರ್ಮೆಂಟ್ ಆದೇಶ ಆದಮೇಲೆ ನಿಮಗೆ ಕಷ್ಟ ಆಗುತ್ತೆ. ಈಗ ಅವಕಾಶ ಇದೆ. ದಯವಿಟ್ಟು ಎಲ್ಲರೂ ಪತ್ರ ಚಳುವಳಿಯನ್ನು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ದಯವಿಟ್ಟು ಪತ್ರಗಳನ್ನು ಬರೀರಿ. ಇಲ್ಲ ಅಂತ ಹೇಳಿದ್ರೆ ತಲೆ ಮೇಲೆ ದೊಡ್ಡ ತೆರಿಗೆ, ಕಸದ ರೋಡಲ್ಲಿ ಬಿದ್ದಿರೋ ಕಸ ಎಲ್ಲ ನಮ್ಮ ತಲೆ ಮೇಲೆ ತೆರಿಗೆ ಭಾರವಾಗಿ ಬರುವಂಥ ವ್ಯವಸ್ಥೆಯನ್ನು ನಾನು ಬರ್ತಾ ಇದೆ. ಅದರಿಂದ ಪ್ರತಿಯೊಂದು ಫ್ಲಾಟ್ ಅಸೋಸಿಯೇಷನ್ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ನಾಗರಿಕರಿರ್ಬೋದು, ಪತ್ರ ಚಳುವಳಿಯನ್ನು ಮಾಡೋ ಮುಖಾಂತರ ಇದಕ್ಕೆ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕಾದಂಥದ್ದು ಕರ್ತವ್ಯ. ನಾನು ಈಗಾಗಲೇ ಧ್ವನಿ ಎತ್ತಿದ್ದೀನಿ. ಜನಗಳ ಪರವಾಗಿ, ಬೆಂಗಳೂರು ಜನತೆ ಪರವಾಗಿ ಧ್ವನಿ ಎತ್ತಿದ್ದೀನಿ. ಮುಂದೇನೂ ಧ್ವನಿ ಎತ್ತುತ್ತೀನಿ. ಇದಕ್ಕೆ ಬೆಂಗಳೂರು ಜನ ಕೂಡ ಸಹಕಾರ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತೀನಿ.